ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇನ್ನು 4 ಗಾವದ ಹೋದರೆ ಎಡಗಡೆಗೆ ಒಂದು ತಿರುವು ಸಿಗತ್ತೆ. ಆ ತಿರುವನ್ನ ಪ್ರವೇಶ ಮಾಡಿ. ನಾನು ನಿಮ್ಮ ಮನೆಗೆ ಅಂತಲೇ ಹುಟ್ಟಿದ್ದೆ, ಆದರೆ ಬರುವಾಗ ದಾರಿನಲ್ಲಿ ಯಾರೊಬ್ಬ ಮಂತ್ರವಾದಿ ಎದುರುಗಡೆ ಕಾಣಿಸ್ಕೊಂಡೆ. ಮಂತ್ರವಾದಿನ? ಅವ್ನು ನೋಡೋದಕ್ಕೆ ಹೇಗಿದ್ದ? ಕಪ್ಪು ಬಟ್ಟೆ ಹಾಕಿದ್ದ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ. ಜ್ಞಾನ ಇದ್ದವ್ರು ಯಾರಾದ್ರೂ ನಡುರಸ್ಸಲ್ಲಿ ನಡ್ಕೊಂಡು ಹೋಗ್ತಾರ? ತಾಯಿ ಸಂಚಾರಕ್ಕೆ ಅಡ್ಡಿಯಾಗೋ ಹಾಗೆ ಮನುಷ್ಯ ಅವಳ ಸಂಕಲ್ಪಕ್ಕೆ ಬೆನ್ನು ಹಾಕಿ ಹೋಗುವಾಗ ಮನುಷ್ಯ ಸಂಚಾರಕ್ಕೆ ನಾನು ಬೆನ್ನು ಹಾಕಿ ಹೋದ್ರೆ ತಪ್ಪೇನು? ಬೆನ್ನು ಹಾಕಿಲ್ಲ, ನೀನು ನಮ್ ಕಾರ್ಯಕ್ಕೆ ಬೆಂಕಿ ಹಾಕಿದ್ಯಾ. ನಾನು ಬೆಂಕಿ ಹಚ್ಚೋಳಲ್ಲ, ಹೆಣ್ಣು, ದೀಪ ಬೆಳಗೋಳು. ಸಾಕು ಮಾಡು ನಿನ್ನ ಡಂಬಾಚಾರದ ಮಾತುಗಳನ್ನ. ನಮ್ಮ ದಾರಿ ತಪ್ಪಿಸಿದ್ಯಾ, ಅನುಭವಿಸ್ತೀಯಾ. ನನ್ನನ್ನ ದಾರಿ ತಪ್ಪಿಸೋಳು ಅಂತ ಯಾಕೆ ಅಂದ್ಕೋತೀರಾ? ಆ ಜಗನ್ಮಾತೆ ನಿಮಗೆ ದಾರಿ ತೋರಿಸೋದಿಕ್ಕೆ ನನ್ನನ್ನು ಇಲ್ಲಿ ಕಳಿಸಿರಬಹುದಲ್ವಾ? ಏನ ನೀನು ನಮಗೆ ದಾರಿ ತೋರಿಸ್ತೀಯ? ಆ ಜಗನ್ಮಾತೆ ನಿನ್ನನ್ನ ಇಲ್ಲಿ ಕಳಿಸ್ಯಾಳ. ನೋಡ್ದ್ಯಾ ವೈಜಯಂತಿ ಈ ಸೊಕ್ಕಿನ ಮೂಟೆನ? ವಿರೂಪಾಕ್ಷ, ಅವಳತ್ರ ಏನ್ ಮಾತು? ನೋಡಮ್ಮ, ನೀನೇನು ದಾರಿ ತೋರಿಸ್ಬೇಕಾಗಿಲ್ಲ. ಈ ಕಡೆ ಯಾವ್ದಾದ್ರೂ ಜೀಪ್ ಹೋಯ್ತಾ ಹೇಳು ಅಷ್ಟೇ. ಈ ಕಡೆನಾ? ಇಲ್ವಲ್ಲ. ಹಾ, ಈ ಕಡೆ ಹೋಯ್ತು. ಏನಂದೆ? ಈ ಕಡೆನಾ? ಸಾರಿ, ಗಾಡಿ ತೆಗಿ. ಶಿಷ್ಟರಿಗೆ ಸುಗಮ ದಾರಿ, ದುಷ್ಟರಿಗೆ ದುರ್ಗಮ ದಾರಿ. ಇದು ಸರ್ವಕಾಲಿಕ ಸತ್ಯ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ. ಹಾಗಿದ್ರೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ? ವಶೀಕರಣದಿಂದ ಹೇಗೆ ಬಿಡುಗಡೆ ಆಯಿತು? ಮಂತ್ರವಾದಿ ನಿಮ್ಮನ್ನ ಹಾಗೆ ಬಿಟ್ನ ಅಥವಾ ನೀವೇ ತಪ್ಪಿಸ್ಕೊ ಬಂದ್ರ? ಒಬ್ರು ಹೆಂಗಸು ನನ್ನ ಮಂತ್ರವಾದಿ ಬಂಧನದಿಂದ ಪಾರು ಮಾಡಿದ್ರು. ಹೆಂಗ್ಸ? ದೇವಸ್ಥಾನದಲ್ಲಿ ದೀಪ ಮಾರೋ ಹೆಂಗಸಂತೆ ಅವರು. ದಾರಿ ಹೋಗ್ತಾ ನನ್ನ ಕೂಡ ಹಾಕಿದ ಮನೆ ನೋಡಿ ಅನುಮಾನ ಬಂದು ನನ್ನನ್ನು ವಿಚಾರಿಸಿ ನನ್ನ ಬಂಧನದಿಂದ ಮುಕ್ತಿಗೊಳಿಸಿದ್ರು. ದೀಪ ಮಾರೋ ಹೆಂಗ್ಸ? ಅದನ್ನ ಮೇಷ್ಟ್ರಮ್ಮ ಇರ್ಬೋದಲ್ವಾ ಬಂಗಾರಿ? ಬಹುಶಃ ಇರಬಹುದು. ಅವ್ರ ಹೆಸರೇನಾದ್ರು ಕೇಳಿದ್ರ? ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ, ಆದರೆ ಅವರೇ ನನ್ನ ಮಂತ್ರವಾದಿಯಿಂದ ಕಾಪಾಡಿ ಇಲ್ಲಿ ಕರ್ಕೊಂಡು ಬಂದರು. ಸ್ವಲ್ಪ ದಿನದ ಮಟ್ಟಿಗೆ ನಾನು ಇಲ್ಲೇ ಇರಬೇಕು ಅಂತ ಹೇಳಿದ್ರು.
ನೀವಿಬ್ಬರು ಇಲ್ಲಿಗೆ ಬರೋ ವಿಷಯನ ಯಾರು ಹೇಳಿದ್ದು ಅಂತ ಕೇಳಿದ್ರಲ್ಲ, ಆ ವಿಷಯನೂ ಸಹ ಅವರೇ ನನಗೆ ಹೇಳಿದ್ದು. ಅವ್ರು ನನ್ನ ಹೆಸರು ಹೇಳಿದ್ರಾ? ನನ್ಗೆ ಗೊತ್ತು ಅಂತ ಹೇಳಿದ್ರಾ? ಅದೇನೋ ಗೊತ್ತಿಲ್ಲ, ಆದರೆ ತುಂಬ ಒಗ್ಟೊಗ್ಟಾಗಿ ಮಾತಾಡ್ತಾ ಇದ್ರು. ಬರೋ ದ್ವಾದಶಿಗೆ ಬಂಗಾರಿ ಮತ್ತು ಜಾಜಿ ಇಲ್ಲಿಗೆ ಬರ್ತಾರೆ, ಅಲ್ಲಿವರೆಗೂ ನಾನು ಇಲ್ಲೇ ಇರಬೇಕು ಅಂತ ಹೇಳಿದ್ರು. ಜೊತೆಗೆ ನನಗೊಂದು ಜವಾಬ್ದಾರಿನೂ ಹೊರಿಸಿದ್ರು. ಅದನ್ನು ಪೂರೈಸೋವರೆಗೂ ನಾನು ಇಲ್ಲಿಂದ ಹೋಗೋ ಹಾಗಿರಲಿಲ್ಲ. ಏನದು ಜವಾಬ್ದಾರಿ? ದ್ವಾದಶಿಯ ದಿನ ಜಾಜಿ ಇಲ್ಲಿಗೆ ಬರ್ತಾಳೆ, ಅವಳಿಗೆ ಎಲ್ಲ ವಿಷಯನೂ ತಿಳಿಸಿ ನಾನು ನನ್ನ ಪಾಡಿಗೆ ಹೋಗ್ಬೋದು ಅಂತ ಹೇಳಿದ್ರು. ಇದು ನನ್ನ ಜವಾಬ್ದಾರಿ ಆಗಿತ್ತು. ಮತ್ತೆ ಅಲ್ಲಿವರೆಗೂ ನಿಮ್ಗೆ ಉಳ್ಕೊಳ್ಳೋ ವ್ಯವಸ್ಥೆ ಅಲ್ಲ? ಎಲ್ಲಾನು ಆ ಮಹಾತಾಯಿನೇ ನೋಡ್ಕೊಂಡ್ರು. ಈ ದೇವಸ್ಥಾನ 15 ದಿವಸಕ್ಕೊಮ್ಮೆ ಮಾತ್ರ ತೆಗಿತಾರಂತೆ. ಹಾಗಾಗಿ ಇನ್ನೊಂದು ವಾರ ನಾನು ಇಲ್ಲೇ ತಂಗ್ಬೋದು, ಏನೂ ಭಯ ಬೇಡ ಅಂತ ಹೇಳಿದ್ರು. ಹಾಗಿದ್ರೆ ನೀವು ಇಷ್ಟು ದಿನ ಇಲ್ಲೇ ಇದ್ರಾ? ಊಟ ತಿಂಡಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಎಲ್ಲದಕ್ಕೂ ಅವರೇ ವ್ಯವಸ್ಥೆ ಮಾಡಿದ್ರು. ಈ ದೇವಸ್ಥಾನದಿಂದ ಒಂದು ಸಣ್ಣ ಮನೆ ಇದೆ, ನಾನು ಅಲ್ಲೇ ಮಲ್ಕೋತಾ ಇದ್ದೆ. ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನದಲ್ಲಿ ಆಗೋ ನೈವೇದ್ಯನೆಲ್ಲ ಅವರೇ ಖುದ್ದಾಗಿ ನನಗೆ ತಂದ್ಕೊಡ್ತಾ ಇದ್ರು. ಅಷ್ಟು ಜೋಪಾನವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದರು ಆ ಮಹಾತಾಯಿ. ಶೇಖರಿ, ಯಾಕೋ ಹೀಗೆ ಕೂತಿದ್ಯಾ? ಏನಿಲ್ಲಮ್ಮ. ಚೆನ್ನಾಗಿದೆ ಕಣೋ. ನಿನ್ನ ಮಗಳು ನೋಡಿದ್ರೆ ಹಸಮಣಿ ಬಿಟ್ಟು ಹೋಗಿದ್ದಾಳೆ, ನೀನ್ ನೋಡಿದ್ರೆ ಸೂರ್ ನೋಡ್ಕೊಂಡ್ ಕೂತಿದ್ಯಾ. ಆ ವಿರೂಪಾಕ್ಷ ಶಾಸ್ತ್ರಿಗಳಿಗಿರೋ ಕಾಳಜಿ ನಮ್ಮನೆ ಗಂಡಸರಿಗಿಲ್ಲ. ನಿನಗೂ ನಿಮ್ಮಪ್ಪನ ಚಾಳಿನೇ ತಗ್ಲಿದೆ. ಆ ವಿರೂಪಾಕ್ಷ ಶಾಸ್ತ್ರಿಗಳನ್ನ ನೋಡು, ಆಗ್ಲೇ ಅವರಿಬ್ಬರನ್ನ ಹುಡುಕಕ್ಕೆ ಹೊರಟಾಯ್ತು. ನೀನ್ ನೋಡಿದ್ರೆ ಕರ ಬಡ್ದವ್ರಂಗ್ ಕೂತಿದ್ಯಾ. ನಾನೇನ್ ಮಾಡ್ಲಮ್ಮ, ಎಲ್ರು ಒಂದೊಂದು ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ನಾನು ಯಾರನ್ನ ಅಂತ ಹುಡುಕ್ಲಿ? ಓ, ನೀನ್ ಹುಡ್ಕಕ್ ಹೋಗಲ್ವಾ? ನನಗ್ ಗೊತ್ತು ಕಣೋ, ನಿನಗೂ ನಿಮ್ಮ ಅಪ್ಪನ ಹಾಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ನಾನು ಹೇಳಿದೆ ಅಂತ ಕಾಟಾಚಾರಕ್ಕೆ ಈ ಮದುವೆಗೆ ಒಪ್ಕೊಂಡಿದ್ದೇನೆ ನೀನು. ಈಗ ಅವಕಾಶ ಸಿಕ್ತು ಅಂತ ನೀನು ನಿಮ್ಮಪ್ಪ ಈ ಮದುವೆ ನಿಂತೋದ್ರೆ ಸಾಕು ಅಂತ ಅನ್ಕೊಂಡಿದ್ದೀರಾ? ಅಮ್ಮ, ನೀನು ಯಾವುದಕ್ಕೆ ಯಾವುದನ್ನೋ ಸಂಬಂಧ ಕಲ್ಪಿಸ್ಬೇಡ, ಅಂಥದ್ದೇನೂ ಇಲ್ಲ. ನನಗೆಲ್ಲ ಗೊತ್ತಿದೆ ಕಣೋ. ನಿಮ್ಮಪ್ಪನ ನೋಡಿದ್ರೆ ಇವತ್ತಿನ ಮುಹೂರ್ತ ನಿಂತೋದ್ರೆ ಆ ಚಂದ್ರ ಜೊತೆ ಮದುವೆ ಮಾಡಕ್ಕಾಗಲ್ಲ ಅಂತ ಕೂತಿದ್ದಾರೆ. ನೀನ್ ನೋಡಿದ್ರೆ ಆ ಜಾಜಿನ ಹುಡುಕೋ ಪ್ರಯತ್ನನೇ ಮಾಡ್ತಿಲ್ಲ. ಅಂದ್ರೆ ಏನರ್ಥ? ನಿನಗೂ ನಿಮ್ಮ ಅಪ್ಪನಿಗೂ ಈ ಮದುವೆ ನಿಂತೋದ್ರೆ ಸಾಕು ಅಂತ ಮನಸ್ಸಲ್ಲಿದೆ ತಾನೆ? ಅಮ್ಮ ತ್ರಿಪುರ ಸುಂದರಿ, ನಾನು ಏನ್ ಮಾಡ್ಲಮ್ಮ? ಇವತ್ತಿ ಮದುವೆ ನಿಂತೋದ್ರೆ ಖಂಡಿತವಾಗಿಯೂ ಜಾಜಿನ ಸುಖದನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ನಾನೇನ್ ಮಾಡ್ಲಮ್ಮ? ಇಲ್ಲ, ಹಾಗಾಗ್ಬಾರ್ದು. ಹೋಗೋ ಶೇಖರಿ, ಮೊದ್ಲು ಜಾಜಿನ ಹುಡುಕೊಂಡ್ ಬಾರೋ. ಇಡೀ ಊರ್ನ ನಡ್ಕೊಂಡು ಹುಡ್ಕಾಡಕ್ಕಾಗತ್ತೆ ನಮ್ಮ. ಅವ್ರು ಎಲ್ಲಿದ್ದಾರೋ, ಎಲ್ಲಿಗೆ ಹೋಗಿದಾರೋ ಯಾರಿಗ್ ಗೊತ್ತು? ಅವ್ರು ಹೋಗಿದ್ದು ಜೀಪಲ್ಲಿ, ಅವ್ರ ಸಮ ನಾವು ಹೋಗಕ್ಕಾಗತ್ತಾ? ಚೆನ್ನಾಗಿದೆ ಕಣೋ ನೀನ್ ಹೇಳೋದು. ಅದೇ ಜಾಗದಲ್ಲಿ ನಿನ್ ಮಗಳು ಸುಂದ್ರಿ ಇದ್ದಿದ್ರೆ ನಿನಗೆಲ್ಲ ಮಾತಾಡ್ತಿದ್ಯಾ. ಅರ್ಧಕ್ಕೆ ಮದ್ವೆ ನಿಂತು ಹೋಗಿದ್ರೆ ನೀನೆಷ್ಟು ಶಾಂತಿಯಿಂದ ಕೂತ್ಕೋತಿದ್ಯಾ. ಅಮ್ಮ, ಸುಂದರಿ ಬೇರೆ, ಜಾಜಿ ಬೇರೆನಾ ನನಗೆ? ನಾನು ಯಾವತ್ತಾದ್ರೂ ಹಾಗೆ ನಡ್ಕೊಂಡಿದ್ದೀನ? ನಮ್ಮ ಸುಂದರಿನೇ ಜಾಜಿ ರೂಪದಲ್ಲಿ ಬಂದಿದ್ದಾಳೆ ಅನ್ಕೊಂಡಿದ್ದೀನಿ. ಅದು ನಿನಗೂ ಗೊತ್ತು. ಆದ್ರೆ ಯೋಚನೆ ಮಾಡಿ ಹೇಳು, ನಿನ್ನ ಸ್ವಂತ ಮಗಳೇ ಹೀಗೆ ಆಸೆ ಮಾಡಿ ಬಿಟ್ಟು ಓಡೋಗಿದ್ರೆ ನೀನ್ ಈಗ ಸುಮ್ಮನೆ ಕೂತ್ಕೋತಿದ್ಯಾ? ಅಮ್ಮ, ಮತ್ತೆ ಮತ್ತೆ ನಾನು ಭೇದ ಭಾವ ಮಾಡ್ತೀನಿ ಅಂತ ಹೇಳ್ಬೇಡಮ್ಮ. ನನಗೆ ಸುಂದರಿ ಬೇರೆ ಅಲ್ಲ, ಜಾಜಿ ಬೇರೆ ಅಲ್ಲ. ಸುಂದರಿ ಕಳ್ಕೊಂಡು ನೋವು ಮುಗಿಯೋದೇ ಇಲ್ವೇನೋ ಅನ್ನೋ ಹೊತ್ತಲ್ಲಿ ಜಾಜಿ ಬಂದ್ಲು ನಮ್ಮ ಬದುಕಿಗೆ. ಜಾಜಿನ ನೋಡ್ತಾ ನಾವು ಸುಂದರಿನ ಮರೆಯೋ ಪ್ರಯತ್ನ ಮಾಡ್ತಿದ್ದೀವಿ. ಅದರಲ್ಲಿ ಮತ್ತೆ ಮತ್ತೆ ಇದನ್ನ ಹೇಳಿ ಚುಚ್ಚಬೇಡಮ್ಮ. ಚುಚ್ಚುತ್ತಾ ಇಲ್ಲ ಕಣೋ, ವಾಸ್ತವನೇ ಹೇಳ್ತಿದ್ದೀನಿ. ಸುಂದರಿ ಬಗ್ಗೆ ಮಾತಾಡಬೇಡಮ್ಮ.
ಸುಂದರಿ ಮತ್ತೆ ವಾಪಸ್ ಬರೆದು ಊರಿಗೆ ಹೋಗಿದ್ದಾಳೆ. ಅವಳ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ಅವಳನ್ನ ನೆನೆಸ್ಕೊಂಡ್ರೆ ಹೊಟ್ಟೆಲಿ ಬೆಂಕಿ ಬಿದ್ದಾಗತ್ತೆ. ಯಾರ್ದೋ ಸ್ವಾರ್ಥಕ್ಕೆ ನನ್ನ ಮಗಳು ಬಲಿಯಾದ್ಲು ಅನ್ನೋ ನೋವು ಕಿತ್ತು ತಿನ್ನುತ್ತೆ. ಅವಳ ಪ್ರೀತಿನ ಜಾಜಿಲ್ ಕಾಣ್ತಾ ಇದ್ದೀವಿ ನಾವು. ಇದು ಅಷ್ಟಕ್ಕೆ ಸೀಮಿತವಾಗಿರಲಿ. ಹೌದು, ನಾವೆಲ್ಲರೂ ಸುಂದ್ರಿನ ಮರಿತಾ ಇರೋದು ಈ ಜಾಜಿಯಿಂದ ಅಲ್ವಾ? ಈ ಸಂಬಂಧ ಶಾಶ್ವತವಾಗಿರ್ಬೇಕು ಅಂದಮೇಲೆ ನಾವು ಜಾಜಿನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಅವಳಿಗೊಂದು ಒಳ್ಳೆ ನೆಲೆ ಸೇರಿಸ್ಬೇಕಲ್ವಾ? ವಿರೂಪಾಕ್ಷ ಶಾಸ್ತ್ರಿಗಳಿಗಿಂತ ಒಳ್ಳೆ ಮನೆ ಎಲ್ಲಿ ಸಿಗುತ್ತೋ? ನಾನು ಆವತ್ತಿಂದ ಇವತ್ತಿನವರೆಗೂ ಹೇಳ್ತಾ ಇರೋದು ಒಂದೇ ವಿಷಯ, ಆ ವಿರೂಪಾಕ್ಷ ಸರಿ ಇಲ್ಲ. ಇವಳು ನೋಡಿದ್ರೆ ಅಂಥವ್ರ ಮನೆ ಸಂಬಂಧ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಸತ್ಯ ಹೇಳಿದ್ರೆ ಹೀಗೆ ಅಳ್ತಾಳೆ. ಅಷ್ಟಕ್ಕೂ ಹಸೆ ಮನೆ ಬಿಟ್ಟು ಎದ್ದಿರೋ ಹುಡುಗಿನ ಇನ್ಯಾರು ಮದುವೆ ಆಗ್ತಾರಪ್ಪ? ಹೇಗಾದ್ರೂ ಮಾಡಿ ಜಾಜಿನ ಹುಡುಕಿ ಕರ್ಕೊಂಡ್ ಬಾ. ಇಟ್ಟ ಮುಹೂರ್ತದಲ್ಲೇ ಅವಳಿಗೂ ಚಂದ್ರಧರನ್ಗೂ ಮದುವೆ ಮಾಡಿಬಿಡೋಣ. ಆದ್ರೆ ಅವಳು ಹೋಗಿರೋದು ಬಂಗಾರಿ ಜೊತೆಗೆ. ಬಂಗಾರಿ ಆದ್ರೆ ಏನಂತೆ? ಅವಳನ್ನ ಎಳ್ಕೊಂಡ್ ಬಾ. ಬಂಗಾರಿ ಜೊತೆ ಅವಳು ಚೆನ್ನಾಗಿರಕ್ ಸಾಧ್ಯನೇನೋ? ಚಂದ್ರಧರನಿಗಿರೋ ಯೋಗ್ಯತೆ ಆ ಬಂಗಾರಿಗಿದೆಯೇನೋ? ನಿಮಗೆ ಕುಡಿಯೋದಕ್ಕೆ ನೀರು ಹಾಗೆ ತಿನ್ನೋದಕ್ಕೆ ಏನಾದರೂ ನಾನು ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ನೋಡ್ದ್ಯಾ ಬಂಗಾರಿ, ನಮಗೆ ಗೊತ್ತಿಲ್ಲದೆ ನಮ್ಮ ಬೆನ್ನಿಂದ ಎಷ್ಟೆಲ್ಲ ನಡೀತಿದೆ. ಪಾಪ ಸುಖದರ ಯಾರ್ದೋ ಷಡ್ಯಂತ್ರಕ್ಕೆ ಬಲಿಯಾದ. ಹೌದು ಕಣೆ ಜಾಜಿ. ಈಗೇನೋ ಮಾಡೋದು ಬಂಗಾರಿ? ಎಲ್ಲೋ ಬಚ್ಚಿಟ್ಕೊಳ್ಳೋದು? ಜಾಜಿ, ನಾವಿಲ್ಲಿ ಬಚ್ಚಿಟ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಸಿಕ್ಕಾಕೋಬಿಡ್ತೀವಿ. ಯಾಕೆ? ಅವ್ರು ಹೀಗೆ ಹುಡುಕ್ತಾ ಬಂದರೆ ಚಕ್ರಪುರಿಯಲ್ಲಿರೋದು 4 ರಸ್ತೆ, 5 ಬೈಲು, 3 ಗುಡ್ಡ, 2 ಕೊರೆ. ಇಷ್ಟು ಹುಡ್ಕೋಕ್ಕೆ ಅರ್ಧ ದಿನ ಸಾಕು. ವಿರೂಪಾಕ್ಷ ಶಾಸ್ತ್ರಿಗಳ ಕಡೆಯವರು ಗುಂಪಾಗಿ ಕಾಡಿಗೆ ನುಗ್ಗಿದ್ರೆ ಅರ್ಧ ಗಂಟೆಯಲ್ಲಿ ಹುಡುಕ್ ಮುಗಿಸ್ತಾರೆ. ನಾವು ಎಲ್ಲೋದ್ರೂ ಕಷ್ಟನೇ. ಮತ್ತೆ ಹಾಗಿದ್ರೆ ಏನೋ ಮಾಡೋದು? ನನಗೂ ಏನೂ ದಾರಿನೇ ತೋಚ್ತಿಲ್ಲ ಕಣೆ. ಅಮ್ಮನವ್ರನ್ನ ನಂಬಿ ನಾವಿಷ್ಟು ದೂರ ಬಂದಿದ್ದೀವಿ. ಎಲ್ಲಾರನ್ನೂ ಬಿಟ್ಟು ಹೀಗೆ ಏಕಾಂಗಿಯಾಗಿ ನಿಂತಿದ್ದೀವಿ ಅಂದರೆ ನಮಗಿರೋ ಒಂದೇ ಒಂದು ಧೈರ್ಯ ಅಮ್ಮನವರು. ಅವರೇ ನಮಗೆ ಶ್ರೀರಕ್ಷೆ. ನಡಿ ಒಳಗೆ ಹೋಗೋಣ, ಅಲ್ಲೇ ಜಾಗ ನೋಡಿ ಬಚ್ಚಿಟ್ಕೊಳ್ಳೋಣ. ಸರಿ ನಡಿ. ಜಾಜಿ, ಅಲ್ಲೊಂದು ಬಾಗ್ಲಿದೆ, ಅಲ್ಲೋಗೋಣ ಬಾ. ಇದು ಯೋಗ್ಯತೆ ಪ್ರಶ್ನೆ ಅಲ್ಲಮ್ಮ, ಕಿತಿ ಪ್ರಶ್ನೆ. ಬಂಗಾರಿ ಜಾಜಿ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಅವ್ರ ಪ್ರೀತಿಗೆ ನಾವಂತೂ ಬೆಂಬಲ ಕೊಡ್ಲಿಲ್ಲ, ತಾವಾಗೆ ದಾರಿ ಹುಡುಕೊಂಡಿದ್ದಾರೆ. ಹೋಗ್ಲಿ ಬಿಡು, ಅದೇನಾಗುತ್ತೋ ಆಗ್ಲಿ. ಶೇಖರಿ, ನೊಂದು ಮಾತಾಡಿದ್ರೆ ಆ ಚಪ್ಲಿ ಕಾಯೋ ದಾಸ ನಮ್ಮನೆ ಅಳಿಯಾಗ್ಬೇಕೇನೋ? ಶೇಖರಿ, ಈಗ್ಲೇ ಹೇಳ್ತಾ ಇದ್ದೀನಿ, ಜಾಜಿ ಏನಾದ್ರೂ ಬಂಗಾರಿ ಜೊತೆ ಮದುವೆ ಆದ್ರೆ ನನ್ ಹೆಣ ಬೀಳುತ್ತೆ. ಶೇಖರಿ, ಅಮ್ಮ, ಇಂಥ ಮಾತಾಡಿ ಗಾಬರಿ ಮಾಡಬೇಡ. ಈಗಾಗಲೇ ಆಗಿರೋ ಅವಘಡನ ಜೀರ್ಣಿಸ್ಕೊಳಕ್ಕಾಗದೆ ಉಸಿರು ಕಟ್ತಾ ಇದ್ದೀನಿ. ಇಂಥ ಪರಿಸ್ಥಿತಿಯಲ್ಲಿ ನೀನು ಹೀಗೆ ಮಾತಾಡಿದ್ರೆ ದೊಡ್ಡವಳಾಗ ಆಡೋ ಮಾತಾ ಇದು. ಇಂಥ ಪರಿಸ್ಥಿತಿಲಿ ಒಂದೋ ಸಮಾಧಾನ ಹೇಳಬೇಕು, ಇಲ್ಲ ಸಮಸ್ಯೆಗೆ ಪರಿಹಾರ ಹೇಳಬೇಕು. ಹೀಗೆ ಮಾತಾಡಿದ್ರೆ ಇನ್ನೂ ಗಾಬರಿ ಆಗಲ್ವೇನಮ್ಮ? ಗಾಬರಿ ಆಗ್ಲಿ ಅಂತ ಹೇಳೋ ಮಾತಲ್ಲ ಕಣ ಇದು. ಮುಂದೆ ಆಗಬಹುದಾದಂತ ಅವಘಡದ ಬಗ್ಗೆ ಹೇಳ್ತಾ ಇದ್ದೀನಿ. ಅಮ್ಮ, ಇದು ಹೀಗೀಗೆ ಆಗಬೇಕು, ಹೀಗೆ ನಡಿಬೇಕು ಅಂತ ಹೇಳೋಕೆ ನಾವ್ಯಾರಮ್ಮ? ಅಮ್ಮನವ್ರ ಇಚ್ಛೆ ಹೇಗಿದೆಯೋ ಹಾಗಾಗುತ್ತೆ ಬಿಡು. ನನಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಮಪ್ಪ ಇವತ್ತು ದ್ವಾದಶಿ ಬಿಟ್ರೆ ಮದುವೆಗೆ ಬೇರೆ ಮುಹೂರ್ತ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೇನಾದ್ರೂ ಇದ್ರೆ ಇವತ್ತು ರಾತ್ರಿನೇ ಮದುವೆ ಆಗ್ಬಿಡ್ಲಿ. ಅಷ್ಟರಲ್ಲಿ ಜಾಜನ ಕರ್ಕೊಂಡ್ ಬಾ. ಚಂದ್ರಧರನಿಗೂ ಅವಳಿಗೂ ಮದುವೆ ಮಾಡಿಸೋಣ. ಒಂದು ವೇಳೆ ಹಾಗೇನಾದ್ರೂ ಆಗ್ಲಿಲ್ಲ ಅಂದ್ರೆ ನಾಳೆಯಿಂದ 13ನೇ ದಿವಸಕ್ಕೆ ಸರಿಯಾಗಿ ನಾನ್ ತಿಥಿ ಮಾಡಬೇಕಾಗುತ್ತೆ. ನೆನಪಿರ್ಲಿ,
ಯಾಕಮ್ಮ ಇಷ್ಟು ಹಠ ಮಾಡ್ತಿದ್ಯಾ? ಒಂದು ವೇಳೆ ನೀವೇನಾದರೂ ನಿಮ್ಮ ಮೊಮ್ಮಗಳನ್ನ ಬೇರೆ ಊರಿಗೆ ಕೊಟ್ರೆ ಈ ಮನೆ ಹಿರಿ ತಲೆದಂಡ ತೆರಬೇಕಾಗುತ್ತೆ. ಇದು ಅಮ್ಮನವರ ನಿಷ್ಠೂರವಾದ ಹೇಳಿಕೆ. ನೋಡಿ ಶೇಖರಿ, ಜಾಜಿ ಏನಾದ್ರೂ ಚಂದ್ರಧರನ ಮದುವೆ ಆಗದೆ ಬೇರೆ ಊರಿಗೆ ಮದುವೆ ಆಗಿ ಹೋದ್ರೆ ನಮ್ಮನೆ ಹಿರಿಯರ ತಲೆದಂಡ ಆಗುತ್ತೆ ಕೊಡೋ. ನನ್ನ ಮಾಂಗಲ್ಯ ಕಳಚಿ ಬೀಳುತ್ತೆ ಕಣೋ. ನನ್ನ ಮಾಂಗಲ್ಯ ಉಳಿಸ್ಕೋಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಕಣೋ ಶೇಖರಿ. ನಿನ್ ತಾಯಿ ಸೌಭಾಗ್ಯ ಅಳಿಸು ಹೋಗೋದನ್ನ ನೋಡೋದಿಕ್ಕೆ ನಿನಗಿಷ್ಟನಾ? ಅಮ್ಮ ಬಿಡ್ತು ಅನ್ನಮ್ಮ, ಇಂಥ ಅಪಶಕನದ ಮಾತುಗಳೆಲ್ಲ ಯಾಕೆ? ಯಾರು ಹೇಳಿದ್ರು ನಿಂಗಿವೆಲ್ಲ? ಯಾರಾದ್ರೂ ಹೇಳಿರ್ಲಿ, ಅದೆಲ್ಲ ನಿನಗೆ ಬೇಡ. ನಾನು ಹೇಳ್ದಷ್ಟು ಮಾಡ್ಬೇಕು ಅಷ್ಟೇ. ಯಾಕೋ ಬಂಗಾರಿ ಬಾಗ್ಲಾಕ್ತೆ? ಭಯನಾ? ನನಗೇನು ಭಯ ಇಲ್ಲ, ಯಾರು ಬರ್ದೇ ಇಲ್ಲ ಅಂತ ಬಾಗ್ಲಾಕ್ತೆ. ಸುಮ್ಮನೆ ಬಾ ಈಗ. ಏನ ಜಾಜಿ ಇಷ್ಟೊಂದು ದೀಪಗಳು? ಒಳ್ಳೇದೇ ಆಯ್ತು ಬಿಡೋ. ಹೇಗಿದ್ರು ಇಲ್ಲಿ ಸ್ವಲ್ಪ ಸ್ವಲ್ಪ ಕತ್ಲೆ ಇದೆ. ಜಾಜಿ ಅಲ್ಲಿ ನೋಡು. ಜಾಜಿ ಹೇಗಿದ್ರು ಇಲ್ಲಿ ಒಳ್ಳೆ ಬೆಳಕಿದೆ. ಆ ಕಡೆ ಈ ಕಡೆ ಎಲ್ಲೂ ಹೋಗೋದು ಬೇಡ. ಇಲ್ಲೇ ಕುತ್ಕೊಂಡು ಮುಂದೇನು ಮಾಡೋದಂತೂ ಯೋಚನೆ ಮಾಡೋಣ. ಒಳ್ಳೆ ಹೆದರ್ ಪುಕ್ಲ ಕಣೋ ನೀನು. ಪದೇ ಪದೇ ಆ ಥರ ಹೇಳ್ಬೇಡ ನೀನು, ಸುಮ್ಮನೆ ಕೂತ್ಕೋ. ಅದ್ ಸರಿ ಕಣೋ ಬಂಗಾರಿ, ನೀನ್ ಜೀಪ್ ಓಡ್ಸೋದನ್ನ ಯಾವಾಗ ಕಲ್ತೆ? ನಾನು ಜೀಪ್ ಓಡಿಸ್ದ? ಜೀಪ್ ಓಡಿಸ್ದವಳು ನೀನು, ಈಗ ನನ್ ಕೇಳ್ತೀಯಾ? ಸುಳ್ ಬುರ್ಕ, ಸುಳ್ಳು ಹೇಳ್ಬೇಡ ನೀನು. ನೀನ್ ಜೀಪ್ ಓಡ್ಸ್ಕೊಂಡ್ ಬಂದಿದ್ದೆ ನಾನೇ ನನ್ ಕಣ್ಣಾರ ನೋಡಿದ್ದೀನಿ. ಈಗ ನಾಟಕ ಆಡ್ಬೇಡ ನೀನು. ನಾನು ಜೀಪ್ ಓಡಿಸ್ಕೊ ಬಂದಿಲ್ವೇ? ನನಗೆಲ್ಲಿ ಜೀಪ್ ಓಡ್ಸಕ್ ಬರುತ್ತೆ? ಜೀಪ್ ಓಡಿಸ್ಕೊ ಬಂದವಳು ನೀನು, ನಿಂದೊಳ್ಳೆ ಕಥೆ ಆಯ್ತಲ್ಲ. ಹೌದು, ನೀ ಜೀಪ್ ಓಡಿಸೋದು ಯಾವಾಗ ಕಲ್ತೆ? ಇದು ನಂಗೆ ಗೊತ್ತಿಲ್ಲದೆ. ಈ ಸಮಯದಲ್ಲೂ ತಮಾಷೆ ಮಾಡ್ತೀಯಲ್ಲೋ? ಛೇ, ನೀನು ನಂಬಲೇಬಾರ್ದು ಕಣೋ. ನನ್ನನ್ನು ಯಾಕೆ ಬೈತೀಯಾ? ನಾನು ನಿಜವಾಗ್ಲೂ ಜೀಪ್ ಓಡಿಸಿಲ್ಲ. ನಿನ್ನ ಆಣೆ ಗಿಣೆ ಎಲ್ಲ ಇಡಬೇಡ ನೀನು. ಅಲ್ಲ, ಮದುವೆ ಮನೆಯಿಂದ ಹೇಗೆ ತಪ್ಸ್ಕೊ ಬಂದೆ? ಅದು ಅಷ್ಟು ಜನರ ಕಣ್ ತಪ್ಸಿ? ಕಣ್ ತಪ್ಸಿನ? ನಿನ್ ಕಣ್ ಮುಂದೆನೆ ನಿನ್ ಜೊತೆನೆ ಓಡ್ ಬಂದಲ್ಲೋ. ಆ ವಿರೂಪಾಕ್ಷ ಶಾಸ್ತ್ರಿಗಳ ಮಗನೇ ನನ್ನನ್ನು ಹಸೆಮಣೆಯಿಂದ ಎಬ್ಸಿ ಇವರೆಲ್ಲ ನಿನಗೆ ಮೋಸ ಮಾಡ್ತಿದ್ದಾರೆ, ನಿನ್ನ ವಿರುದ್ಧ ಸಂಚ್ ಮಾಡ್ತಿದ್ದಾರೆ, ಇವ್ರ ಮೋಸಕ್ಕೆಲ್ಲ ನೀನು ಬಲಿ ಆಗ್ಬೇಡ ಅಂತ ಅವನೇ ನನ್ನನ್ನು ಕಳಿಸ್ಕೊಟ್ಟಿದ್ದು ಕಣೋ. ಈ ವಿರೂಪಾಕ್ಷ ಶಾಸ್ತ್ರಿ ನಿನಗೂ ನಿನ್ನ ಮನೆಯವ್ರಿಗೂ ಮೋಸ ಮಾಡ್ತಾ ಇದ್ದಾರೆ. ಹೋಗು, ಇಲ್ಲಿಂದ ದೂರ ಓಡೋಗು. ಇಷ್ಟು ಒಳ್ಳೆಯವನು ಗೊತ್ತಾ ಅವನು. ನಾನು ಇಷ್ಟು ದಿನ ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಏನು? ಅವನು ಎಬ್ಸ್ ಕಳಿಸ್ದ? ನಂಬೋಕೆ ಆಗ್ತಿಲ್ವೇ? ನಿಜ ಕಣೋ, ಅವನೇ ನನ್ನನ್ನು ಕಳಿಸ್ಕೊಟ್ಟಿದ್ದು. ಏನಾದರೂ ಆಗಲಿ ಅವನ ಜೊತೆನಲ್ಲಿ ನನ್ನ ಮದುವೆ ತಪ್ಪಲ್ಲ, ಅದೇ ಸಂತೋಷ ನನಗೆ. ನಿಜಾನೇ? ಅಂತ ಕೆಟ್ಟ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಅಷ್ಟು ಒಳ್ಳೆ ಮಗ ಇದಾನೆ ಕಣೋ. ನೀನು ಅದನ್ನ ನಂಬಲೇಬೇಕು. ನನಗೂ ಮೊದಲು ಹಾಗೆ ಅನ್ನಿಸ್ತು, ಇವನು ಹೀಗೆ ಹೇಗೆ ಮಾಡಕ್ ಸಾಧ್ಯ ಅಂತ. ಆಮೇಲೆ ಅದೇ ನಿಜ ಸತ್ಯ ಅಂತ ಗೊತ್ತಾಯ್ತು. ಅದೆಲ್ಲ ಬಿಡು, ನೀನ್ಯಾಕೆ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ? ಅದನ್ನು ನನ್ನ ಹತ್ರ ಕೇಳಿದ್ರೆ ಕರ್ಕೊ ಬಂದವಳು ನೀನು. ನೀನು ಹೇಳಬೇಕು ಯಾಕೆ ಇಲ್ಲಿ ಕರ್ಕೊ ಬಂದೆ ಅಂತ. ನಾನಲ್ಲಪ್ಪ, ನೀನು. ನೀನ್ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು. ನಾನು ಯಾಕೆ ಕರ್ಕೊ ಬರ್ಲಿ? ನೀನ್ ಕರ್ಕೊ ಬಂದಿದ್ದು. ನೀನ್ ಕರ್ಕೊಂಡು ಕರ್ಕೊ ಬಂದಿದ್ದು. ನೀನು. ನೀನು ಕರ್ಕೊ ಬಂದಿದ್ದು. ನೀನ್ ಕರ್ಕೊ ಬಂದಿದ್ದು.